ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ನಾವೀಗಾಗಲೇ ಬಂದಿದ್ದೀವಿ. ಈಗ ನಾನು ದಯಾನಂದ್ ಅವರಲ್ಲಿ ಮತ್ತೊಂದು ಸರ್ತಿ ಈಗ ಏನು ಗ್ರಾಮೀಣ ಭಾಗದಲ್ಲಿ ಗ್ರಾಮೀಣ ಸೊಗಡನ್ನು ಬಿಂಬಿಸ್ತಕ್ಕಂಥ ಇಂಥ ಆಚರಣೆಗಳು, ಸೊ ಇಂಥ ಆಚರಣೆಗಳನ್ನ ಧಾರ್ಮಿಕವಾಗಿ ಜ್ಯೋತಿಷ್ಯ ಪ್ರಕಾರ ಅಥವಾ ಯಾವುದೇ ರೀತಿಯಿಂದ ಆದರೆ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಖಂಡಿತವಾಗ್ಲೂ ಇದೆ ಸ್ವಾಮಿ. ಹೇಗೆ ಅಂತಂದರೆ ನೋಡಿ, ಮುಖ್ಯವಾಗಿ ನಾವು ಹೇಳುವಂಥದ್ದು, ಒಬ್ಬರು ಬಾವಿ ತೋಡಬೇಕಾಗಿದೆ. ಬಾವಿ ತೋಡಬೇಕಾದ್ರೆ ಒಬ್ಬರು ಜ್ಯೋತಿಷಿಗಳಲ್ಲಿ ಹೋಗ್ತಾರೆ. ಓಕೆ, ಅವರು ನಿಗದಿಪಡಿಸುವಂತಹ ನಕ್ಷತ್ರ ಏನಿದೆ, ಲಗ್ನ ಏನಿದೆ, ಅದು ಜಲರಾಶಿ ಮತ್ತು ಜಲರಾಶಿಯ ಲಗ್ನವಾಗಿರುತ್ತೆ. ಅದನ್ನು ಆಧರಿಸಿ ಹೇಳ್ತಾ. ಹೌದು, ಯಾಕೆಂತಂದ್ರೆ ನೋಡಿ, ಈಗ ನಾವು ರೇವತಿ ನಕ್ಷತ್ರ ಅಂತ ಅಂದಾಗ ಮೀನರಾಶಿ ಆಗುತ್ತೆ. ಮೀನರಾಶಿ ಮೀನ ಲಗ್ನದಲ್ಲಿ ನೀವು ನೀರನ್ನ ಸ್ಟಾರ್ಟ್ ಮಾಡಿ ಅಂತಂದ್ರೆ ಬಾವಿಯನ್ನ ತೋಡಿ ಅಂತ ನಾವು ಹೇಳ್ತೀವಿ. ಈಗ ಬೋರ್ವೆಲ್ಸ್ ಆಗಿದೆ. ಈಗ ಬೋರ್ವೆಲ್ ಪಾಯಿಂಟ್ಗೂ ನಾವೇನ್ ಮಾಡ್ತೀವಿ, ಶುಕ್ರನ ಸ್ಥಿತಿ ಚೆನ್ನಾಗಿರ್ಬೇಕು. ಮುಖ್ಯವಾಗಿ ಮಳೆ ವಾಸ್ತು ಪ್ರಕಾರ ಹೇಳ್ತಿರೋದು, ವಾಸ್ತು ಅಲ್ಲ, ಇದು ಜ್ಯೋತಿಷ್ಯದ ವಿಚಾರ. ಕಾರಣ ಏನಂತಂದ್ರೆ ಶುಕ್ರ ನಮಗೆ ದೇಹದಲ್ಲಿರುವಂತಹ ಜಲ ಮತ್ತು ಭೂ ಜಗತ್ತಲ್ಲಿರುವಂತಹ ಜಲದ ಅಧಿಪತಿ ಶುಕ್ರನಾಗ್ತಾನೆ. ನಮ್ಮ ದೇಹದಲ್ಲೇ ಅಧಿಪತಿ ಅವನೇ, ಮತ್ತು ಈ ಬ್ರಹ್ಮಾಂಡದ ಅಧಿಪತಿ ಜಲದ ಅಧಿಪತಿ ಅಂದ್ರೆ ಶುಕ್ರ ಆಗ್ತಾನೆ. ಆದ್ರೆ ಆ ವ್ಯಕ್ತಿ ಶುಕ್ರ ನಮ್ಮ ಜಲರಾಶಿಯ ತತ್ವದಲ್ಲಿದ್ದಾಗ, ಜಲ ನಕ್ಷತ್ರದಲ್ಲಿ ಸಂಚಾರ ಮಾಡುವಾಗ ಜಲ ಆಂದೋಲನವಾಗುತ್ತಪ್ಪ ಅಂತ ಹೇಳುವಂಥ ಮಾತಿದೆ. ಸೊ ಇಲ್ಲೇನಾಗಿದೆ, ಇದನ್ನ ಯಾರೋ ಒಬ್ಬ ಜ್ಯೋತಿಷಿ ಸರಿಯಾದ ರೀತಿಯಲ್ಲಿ ಕೊಡದೆ ಹೋದಾಗ, ಆ ವ್ಯಕ್ತಿಗೆ ಇದರ ಅರಿವಿಲ್ಲದೆ ಯಾವುದೋ ಒಂದು ಲಗ್ನ ಕೊಟ್ಟಿದ್ದೇ ಆದಾಗ, ಜಲ ಸಿಗದೆ ಹೋದಾಗ, ಅಥವಾ ಈ ಪೂಜೆಯಿಂದ ಮಳೆ ಬರದೆ ಹೋದಾಗ ಅವ್ರೇನು ಹೇಳ್ಕೊಳ್ತಾರೆ, ನಾವೆಲ್ಲ ಇಷ್ಟು ಕಷ್ಟಪಟ್ರಿ ಸ್ವಾಮಿಗಳೇ, ಮಳೆ ಬರಲಿಲ್ಲ ಅಂತ ಹೇಳ್ಕೊಳ್ಳುವಂತ ವಿಚಾರ ಇದೆ. ಖಂಡಿತವಾಗ್ಲೂ ಜ್ಯೋತಿಷ್ ಶಾಸ್ತ್ರದಲ್ಲಿ ಪಂಚಭೂತಗಳಿಗೆ ನಮ್ಮ ನಕ್ಷತ್ರಗಳನ್ನ ಹಂಚಿದ್ದಾರೆ. ಇದರಲ್ಲಿ ಜಲರಾಶಿ, ಜಲತತ್ವ, ಜಲ ಲಗ್ನಗಳಲ್ಲಿ ನಾವು ಮಳೆಯ ವಿಚಾರವನ್ನ ಖಂಡಿತವಾಗ್ಲೂ ಪೂರೈಕೆ ಮಾಡ್ಲಿಕ್ಕೆ ಆಗುತ್ತೆ. ಎಲ್ಲೋ ಒಂದ್ ಕಡೆ ಇಂಥ ಆಚರಣೆಗಳು ವರ್ಕೌಟ್ ಆಗುತ್ತೆ. ವರ್ಕೌಟ್ ಅನ್ನೋದಕ್ಕಿಂತ ನಿಜವಾಗ್ಲೂ ಆ ನಂಬಿಕೆ ಇದೆ. ನೋಡಿ, ಅಲ್ಲಿ ನೋಡಿ ನೀವು, ಒಬ್ಬರು ಋತ್ವಿಕರು ಇಲ್ಲ ಅಲ್ಲಿ. ಅಲ್ಲಿ ಋತ್ವಿಕರು ಅಂತಂದ್ರೆ ಬ್ರಾಹ್ಮಣರ ವಿಚಾರದಲ್ಲಿ ಬರ್ತಾ ಇಲ್ಲ. ಎಲ್ಲರೂ ಸೇರಿ ಮಾಡ್ತಿರುವಂತದ್ದು. ಋತ್ವಿಕರು ಇದ್ದಿದ್ದೆ ಆದ್ರೆ ಅದಕ್ಕೆ ವರ್ಣನ ಹೋಮ ಮಾಡುವಂತವ್ರಾಗಿದ್ರು. ಮತ್ತೆ ಅಲ್ಲಿ ನೋಡಿ ನೀವು, ಅವ್ರು ಬರ್ತಿದ್ದಾರೆ ಪ್ರತಿಯೊಂದು ಮನೆಯಲ್ಲಿ, ಆ ಕೇರಿಯ ಮನೆಗಳಲ್ಲಿ ಹೋಗ್ತಾರೆ. ಹೋಗಿ ಆ ಮನೆಯಲ್ಲಿ ವರ್ಣನ ಆರಾಧನೆ ಮಾಡಿದಂತ ಕುಂಭಗಳಿದೆ. ಅದು ಪ್ಲಾಸ್ಟಿಕ್ ಇರ್ಬೋದು, ತಾಮ್ರ ಇರ್ಬೋದು, ಹಿತ್ತಾಳೆ ಇರ್ಬೋದು. ನಾವಾಗಿದ್ರೆ ಹಿತ್ತಾಳಿಯಲ್ಲೇ ಮಾಡ್ಬೇಕು ಅಂತ ಹೇಳ್ತಿದ್ರಿ. ಆದ್ರೆ ಅಲ್ಲಿ ಏನಾಗಿದೆ, ಮನುಷ್ಯನಿಗೆ ಎಷ್ಟು ಅವನು ಮನುಷ್ಯನ ಇದಾಗಿದ್ದಾನೆ, ಅಷ್ಟು ಸಮಾಧಾನವಾಗಿ ವರ್ಣ ಬರ್ಲಪ್ಪ, ಮಳೆ ಬರ್ಲಿ ಅಂತ ಆ ವ್ಯಕ್ತಿಯನ್ನ ವರ್ಣ ದೇವನ ಆಚರಣೆಯಲ್ಲಿ ಕರ್ಕೊಂಡ್ ಬರ್ತಿರೋದು. ಇಲ್ಲಾಂದ್ರೆ ಆ ವ್ಯಕ್ತಿಗೆ ಪೂಜೆ ಮಾಡೋ ಅರ್ಹತೆ ಇಲ್ಲ. ವರ್ಣನಿಗೆ ಪೂಜೆಯನ್ನು ಸಲ್ಲಿಸ್ತಿರುವಂಥ ಜನ ಮನೆ ಮನೆಗೆ ಹೋಗ್ತಾರೆ. ನೀರನ್ನು ತುಂಬ ಪೂರ್ತಿ ಕುಂಭ ಇರಬೇಕು. ಅದನ್ನು ಪೂಜೆ ಮಾಡಿದ ನಂತರ ವರ್ಣನ ಆಚರಣೆ ಮಾಡಿ, ಅಂದರೆ ಅವರ ಭಾಷೆಯಲ್ಲಿ ವರ್ಣನನ್ನು ಕರೆದು ಆ ವ್ಯಕ್ತಿಯ ಮೇಲೆ ನೀರನ್ನು ಹಾಕ್ತಾರೆ. ಸೊ ಹೀಗಾಗಿ ವರ್ಣ ಖಂಡಿತವಾಗ್ಲೂ ಅಲ್ಲಿ ಬರ್ತಾನೆ ಅನ್ನೋ ನಂಬಿಕೆ ನನಗಂತೂ ಇದೆ. ನಂಬಿಕೆಗಿಂತ ದೊಡ್ಡದು ಯಾವುದೂ ಇಲ್ಲ ಜಗತ್ತಲ್ಲಿ. ಓಕೆ, ಅನಂತರಾಮ್, ಈಗ ಹಲವಾರು ವಿಚಾರಗಳನ್ನ ನಾವು ಮಾತನಾಡಿದ್ವಿ. ಮಳೆ ನಕ್ಷತ್ರಗಳ ಬಗ್ಗೆ ಮಾತನಾಡಿದ್ವಿ, ನಮ್ಮ ಪೂರ್ವಿಕರು ನಮಗೆ ಕೊಟ್ಟಂತಹ ಸಂದೇಶಗಳ ಬಗ್ಗೆ ಮಾತನಾಡಿದ್ವಿ. ಸೊ ಎಲ್ಲೋ ಒಂದು ಕಡೆ ನನಗನ್ಸುತ್ತೆ, ನಮ್ಮ ಪೂರ್ವಿಕರು ಏನು ಪೆದ್ರಲ್ಲ, ಅವರು ಈ ಪ್ರಕೃತಿಯ ಸಮತೋಲನವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮಲ್ಲಿ ಜಾಗೃತಿ ಮೂಡಿಸ್ತಾನೇ ಬಂದಿದ್ದಾರೆ. ಆದರೆ ಮನುಷ್ಯ ಅದನ್ನ ನಡೆಸ್ಕೊಂಡು ಹೋಗ್ತಾ ಇಲ್ಲ. ಸೊ ಇದೇ ರೀತಿ ಮುಂದುವರೆದ್ರೆ ಮುಂದೇನು ಅಲ್ಲ, ಬಹುಶಃ ಮುಂದೆ ದೃಷ್ಟಿ ತುಂಬ ಕರಾಳವಾಗಿರುತ್ತೆ. ಹೌದು, ಇವತ್ತಾಗಲೇ ಜನಸಂಖ್ಯಾ ಒತ್ತಡನ ನಾವು ನೋಡ್ತಾ ಇದ್ದೀವಿ. 1.3 ಶತಕೋಟಿಗೆ ತಲುಪಿದ್ದೀವಿ ಅಂತಂದರೆ, ಜನಸಂಖ್ಯೆ ಜಾಸ್ತಿ ಆದಷ್ಟು ಪ್ರಾಕೃತಿಕ ಸಂಪನ್ಮೂಲಗಳ ಮೇಲೆ ನಮ್ಮ ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ಪ್ರಮಾಣದಲ್ಲಿ ಸಂಪನ್ಮೂಲಗಳು ಇಲ್ಲ. ಈಗ ನಿರಂತರವಾಗಿ ಬೋರ್ವೆಲ್ ಹಾಕ್ಬಿಟ್ಟು ಈಗ ಅಂತರ್ಜಲದ ಮಟ್ಟ ಕೂಡ ಕುಸಿದಿದೆ. ಅದಕ್ಕೆ ಒಂದು ಕಾನೂನು ತರದಿದ್ರೆ ಬಹುಶಃ ಭೂಮಿಯ ಅಂತರ್ಜಲದ ಸೆಲೆ ಕೂಡ ಬತ್ತೋಗಂತ ಅವಕಾಶ ಇರುತ್ತೆ. ನಾವು ಮಾಡಬೇಕಾದಿಷ್ಟು ಪ್ರಕೃತಿಯನ್ನ ಯಥಾಸ್ಥಿತಿಯಲ್ಲಿ ಉಳಿಸ್ಕೋಬೇಕಾದ್ರೆ ನಾವು ಪ್ರಕೃತಿಯ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಪ್ರಕೃತಿ ನಮ್ಮನ್ನು ಸಾಕ್ತಾ ಬಂದಿದೆ. ಆದರೆ ಅದೇ ಪ್ರಕೃತಿ ವಿರುದ್ಧ ನಾವು ಮಾಡ್ತಿರೋ ಕೆಲಸಗಳು ಪ್ರಕೃತಿ ಸಹಿಸ್ಕೊಳ್ಳೋಷ್ಟು ಕ್ಷಮಯಾಧರಿತ್ರಿ ಅಂತ ಖಂಡಿತ ಕ್ಷಮಿಸೋದಿಲ್ಲ. ಅದು ನಾವು ಭೂಮಿಗೆ ಏನು ಅನುಕೂಲ ಆಗಬೇಕು ಅಂತ ಒಂದು ಕಾರ್ಯಕ್ರಮ ಮಾಡ್ಕೋಬೇಕು. ಹಿಂದೋರು ನೋಡಿ, ಕೆರೆ ಕಟ್ಟೆ ಇದೆಲ್ಲ ಕಟ್ತಾ ಇದ್ರು. ಯಾತಕ್ಕೆ? ಬರೀ ಕೃಷಿಗೆ ಅಂತಲೇ ಅಲ್ಲ, ಒಂದು ಕಟ್ಟೆ ಕಟ್ಟಿದ್ರೆ ಆ ನೀರು ಜಿನುಗಿ ಅಂತರ್ಜಲದ ಭಂಡಾರ ಸಮೃದ್ಧಿ ಆಗುತ್ತೆ. ಪಕ್ಕದಲ್ಲಿ ಒಂದು ತೋಡು ಬಾವಿ ತೋಡಿದ್ರು ಕೂಡ ನಿರಂತರವಾಗಿ ನೀರು. ಇವತ್ತು ಎಲ್ಲಿದೆ? ಕೆರೆಗಳೇ ಕಣ್ಮರೆ ಆಗ್ತಾ ಇವೆ. ಹಳ್ಳಿನಲ್ಲಿ ವಾತಾವರಣ ಬದಲಾಗ್ತಾ ಇದೆ. ಕೃಷಿ ಮಾಡೋರು ಕಡಿಮೆ ಆಗ್ತಾ ಇದೆ. ಒಣಭೂಮಿ ಜಾಸ್ತಿ ಆಗ್ತಾ ಇದೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ರಾಜಸ್ಥಾನ ಬಿಟ್ಟರೆ ಅತ್ಯಂತ ಶುಷ್ಕ ಭೂಮಿ ಕರ್ನಾಟಕ. ನಿಜವಾಗ್ಲೂ ಭಾಳ ನಡ್ಕ ಬರುತ್ತೆ ನಮ್ಗೆ ಯೋಚನೆ ಮಾಡಿದ್ರೆ. ಈ ದಾವಣಗೆರೆಯಿಂದ ಮುಂದಕ್ಕೆ ಹೋದ್ರೆ ಬರೀ ಶುಷ್ಕವಾದ ವಾತಾವರಣ. ಒಂದು ಕಾಲದಲ್ಲಿ ಸ್ವಾಭಾವಿಕ ಸಸ್ಯವರ್ಗ ಶ್ರೀಮಂತವಾಗಿದ್ದಂತಹ ಜಾಗ ಇದು ಇವತ್ತು ನೋಡಿ ಹೇಗಾಗಿದೆ. ನಿರಂತರವಾಗಿ ಕೃಷಿಗೆ ಒಳಪಡಿಸಿದೀವಿ, ಅರಣ್ಯನ ಒತ್ತುವರಿ ಮಾಡಿದೀವಿ, ಇದು ಕಾಡು ಕಡಿದಿದ್ದೀವಿ. ಇವೆಲ್ಲನ ನಮಗೆ ತತ್ಕ್ಷಣಕ್ಕೆ ಇದಾಗದಿದ್ರು ಕೂಡ ಮುಂದಿನ ಜನಾಂಗಕ್ಕೆ ನಾವು ಮಾಡಿರುವಂಥ ಪಾಪನ ಅವರು ಕ್ಷಮಿಸೋದಿಲ್ಲ. ಓಕೆ.
ಓಕೆ, ಈ ಎಲ್ಲ ಆಚರಣೆಗಳ ಬಗ್ಗೆ ಕೊನೆಯದಾಗಿ ದಯಾನಂದ್ ಅವರು ಏನು ಹೇಳ್ತಾರೆ? ಸರ್, ಮುಖ್ಯವಾಗಿ ನಂಬಿಕೆ. ಓಕೆ, ಆ ಕ್ಷೇತ್ರದಲ್ಲಿ ಆ ನಂಬಿಕೆಗಳಲ್ಲಿ ಕಪ್ಪೆಯ ಮದುವೆ ಇರ್ಬೋದು, ಕತ್ತೆಗಳ ಮದುವೆ ಇರ್ಬೋದು, ದುರ್ಗಿಯ ಆರಾಧನೆ ಇರ್ಬೋದು, ಅಥವಾ ನವನಾರಾಯಣ ಅಂತ ಕರಿತೇವೆ, ಅದನ್ನು ನಾವು ಗೀತಾಪಠಣ ಅಂತಲೂ ಕರ್ಕೊಳ್ತೀರಿ. ಅದರ ಆರಾಧನೆ ಕಾರಣ ಇಷ್ಟೇ, ಮನುಷ್ಯನ ಮನಸ್ಸು ಒಬ್ಬರ ಮೇಲೆ ಹೋಗಬೇಕಾಗತ್ತೆ ಅಂತಂದ್ರೆ ಸಂಪೂರ್ಣ ಆ ಜನಗಳು ಒಬ್ಬರನ್ನ ಕರೆದಾಗ, ವರ್ಣನನ್ನೇ ಆಚರಣೆ ಮಾಡಿದಾಗ ಖಂಡಿತ ವರ್ಣದೇವ ಎಲ್ಲ ನನ್ನನ್ನು ಕರಿತಿದ್ದಾರಪ್ಪ, ಅಲ್ಲಿ ನಾನು ಹೋಗಿದ್ದು ಬರಬೇಕು ಅನ್ನೋದು ಖಂಡಿತ ಅವರಲ್ಲೂ ಇದೆ. ಸೊ ಆದರೆ ಸ್ವಾಮಿಗಳು ಹೇಳೋದು ಪ್ರತಿಯೊಂದು ನಿಜ. ಯಾಕಂತಂದರೆ ಇಲ್ಲಿ ವೈಜ್ಞಾನಿಕವನ್ನು ನಾವು ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಕಾರಣ ಏನಂತಂದರೆ ಮುಖ್ಯವಾಗಿ ನಾನು ಬೆಳಿಬೇಕು, ಆ ಮರವನ್ನು ಕಡಿಬೇಕು. ಖಂಡಿತ ನನ್ನ ಮನೆಗೆ ಹಸು ಕರುಗಳಿದೆ, ಆ ಮರವನ್ನು ಕಡಿಬೇಕು. ನನಗೆ ಇವತ್ತು ಖುಷಿಯಾಗಿದ್ದೇನೆ ಅನ್ನೋದಕ್ಕಿಂತ ನಾಳೆ ನನ್ನ ಮಕ್ಕಳಿಗೆ ನಾನು ಏನು ಕೊಡ್ತಿದ್ದೇನೆ ಪ್ರಕೃತಿಯ ದತ್ತವಾಗಿ ಅದನ್ನ ಚಿಂತನೆ ಮಾಡಬೇಕಾಗುತ್ತೆ. ಮುಖ್ಯವಾಗಿ ಕಾರಲ್ಲಿ ನಾವು AC ಆನ್ ಮಾಡ್ಕೊಂಡು ಹೋಗೋದಕ್ಕಿಂತ ನಾನ್ AC ಓಡಾಡೋದ್ರಿಂದ ಸ್ವಾಮಿಗಳು ಹೇಳೋ ಹಾಗೆ ಆ ಒಂದು ಅಮೋನಿಯಾ ಗ್ಯಾಸ್ ಏನಿದೆ ಅದು ತುಂಬಾನೇ ಕಷ್ಟಕರ. ಅದು ಅದನ್ನ ಎಲ್ಲರೂ ತಿಳ್ಕೊಂಡು, ನಾವು ವಿದ್ಯಾವಂತರು ಇರ್ಬೋದು, ಅವಿದ್ಯಾವಂತರು ಇರ್ಬೋದು, ಮರವನ್ನ ಬೆಳೆಸಲಿಕ್ಕೆ ಮೊದಲು ನಾವು ಪ್ರಾಮುಖ್ಯತೆ ಕೊಡ್ಬೇಕಾಗಿರೋದು ಮರಗಳಿಗೆ. ಯಾಕೆಂತಂದ್ರೆ ಎಲ್ಲಿ ಮರಗಳ ರಕ್ಷಣೆ ಆಗತ್ತೆ ಅಲ್ಲಿ ಧರ್ಮ ರಕ್ಷಣೆ ಆಗತ್ತೆ ಅಂತ ಹೇಳುವಂತ ಕಾಲ ಇದೆ. ಯಾಕಂದ್ರೆ ಮರವನ್ನ ನಾವು ನೋಡಿದಾಗ ನೋಡಿ, ಒಂದೇ ಒಂದು ನಮ್ಮ ಜ್ಯೋತಿಷಾಸ್ತ್ರದಲ್ಲಿ ಮಕ್ಕಳಾಗ್ಲಿಲ್ಲ ಅಂತ ಹೇಳ್ಕೊಂಡು ಈಗ ಮಾಡ್ಕೊಂಡಿರೋದು. ನಾನು ಹೇಳ್ತೇನೆ ಮಕ್ಕಳಾಗಿಲ್ಲ ಅಂತಂದ್ರೆ ನಾನು ಹೇಳ್ತೀನಿ ಹತ್ತಿ ಹಣ್ಣಿನ ಮರ, ಅದಕ್ಕೆ ಒಂದು ಗಂಡಸು ಹೋಗಿ ಪೂಜೆ ಮಾಡಿದ್ದಾದ್ರೆ ಮಕ್ಕಳಾಗುತ್ತೆ. ನಾವು ನಾಳೆ ಹತ್ತಿ ಹಣ್ಣಿನ ಮರನ ಬರೀ ಚಿತ್ರದಲ್ಲಿಟ್ಟು ಪೂಜೆ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಗೆ ಅದ್ರ ಬೆಲೆ ಸಿಗುತ್ತೆ. ಓಕೆ ದಯಾನಂದ್ ಅವರೇ, ಸಾಕಷ್ಟು ವಿಚಾರಗಳನ್ನ ಇಬ್ರು ಕೂಡ ತಿಳಿಸ್ಕೊಟ್ಟಿದ್ದೀವಿ. ಇಲ್ಲಿ ನಾವು ವಾದ ವಿವಾದಗಳು, ಈ ಆಚರಣೆಗಳಿಗೆ ವಿಜ್ಞಾನ ಏನು ಹೇಳುತ್ತೆ, ಅದು ಸುಳ್ಳೋ ನಿಜನೋ ಅಂತ ಥಿಂಕ್ ಮಾಡೋದಕ್ಕಿಂತ ಆಚರಣೆಯನ್ನು ಒಂದಟ್ಟಿಗೆ ಇಟ್ಟು ಮತ್ತೆ ವಿಜ್ಞಾನವನ್ನು ಒಂದು ಕಡೆ ಇಟ್ಟು ನೋಡೋದಾದರೆ ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ನನಗನ್ಸುತ್ತೆ. ಸಾಕಷ್ಟು ವಿಚಾರಗಳನ್ನ ತಾವಿಬ್ಬರು ತಿಳಿಸ್ಕೊಟ್ಟಿರೋದ್ರಿಂದ ಸುವರ್ಣ ವಾಹಿನಿ ಪರವಾಗಿ ತಾವಿಬ್ಬರಿಗೂ ಕೂಡ ಧನ್ಯವಾದ. ನಮಸ್ಕಾರ. ಸೊ ನಾವು ಧಾರ್ಮಿಕ ಆಚರಣೆಗಳನ್ನ ಮಾಡ್ತಕ್ಕಂಥದ್ದು ಸರಿನಾ ತಪ್ಪ ಅಂತ ವಿವೇಚನೆಯಿಂದ ಯೋಚನೆ ಮಾಡೋದನ್ನು ಬಿಟ್ಟು ಎಲ್ಲೋ ಕಣ್ಣಿಗೆ ಕಾಣದೇ ಇರತಕ್ಕಂಥ ಒಂದು ಶಕ್ತಿ ಇದೆಲ್ಲದರ ಹಿಂದೆ ವರ್ಕೌಟ್ ಆಗ್ತಾ ಇದೆ, ಕೆಲಸ ಮಾಡ್ತಾ ಇದೆ ಅಂತ ನಂಬಿಕೆಯನ್ನು ಇಟ್ಕೊಳ್ಬೇಕು. ನಂಬಿಕೆಗಿಂತ ದೊಡ್ಡದಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ. ಇದರ ಜೊತೆಗೆ ವೈಜ್ಞಾನಿಕವಾದಂತಹ ಚಿಂತನೆಯನ್ನು ಕೂಡ ಮಾಡಬೇಕಾಗುತ್ತದೆ. ನಮ್ಮ ಮುಂದಿನ ಜನ್ರೇಷನ್ ಅವರಿಗೆ ನಾವೇನು ಬಿಟ್ಟು ಹೋಗ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬರು ಕೂಡ ಚಿಂತನೆಯನ್ನು ಮಾಡದಂತಹ ಸಂದರ್ಭದಲ್ಲಿ ಪರಿಸರವನ್ನು ಉಳಿಸಿ ಬೆಳೆಸೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.